ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಈ ಒಂದು ಹೇಳಿಕೆ ಎಲ್ಲಾ ಪೊಲೀಸರ ರಜೆ ರದ್ದು ಮಾಡಲಾಗಿದೆ. ಎಸ್, ಹೌದು, ರಾಜ್ಯ ಪೊಲೀಸರ ಎಲ್ಲಾ ರಜೆಗಳು ರದ್ದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ. ಸದ್ಯ ಸೂಕ್ಷ್ಮ ಸನ್ನಿವೇಶದಲ್ಲಿ ನಾವಿದ್ದೇವೆ. ಯಾವಾಗ ನಾರ್ಮಲ್ ಆಗುತ್ತೆಯೋ ಗೊತ್ತಾಗೋದಿಲ್ಲ. ರಾಜ್ಯದ 3 ನಗರಗಳು ಸೆನ್ಸಿಟಿವ್ ಅಂತ ಹೇಳಿದ್ದಾರೆ. ಮಂಗಳೂರು, ಉತ್ತರ ಕನ್ನಡ ಟೈಟ್ ಸಿಚುವೇಶನ್ ನಲ್ಲಿದೆ. ರಾಜ್ಯ ಪೊಲೀಸರ ಎಲ್ಲಾ ರಜೆಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಎಸ್, ಹೌದು, ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದರ ತಲೆಯಲ್ಲಿ ಇರಬೇಕು, ಆ ಒಂದು ಪರಿಜ್ಞಾನ ಇರಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಾ ಪೊಲೀಸರಿಗೂ ಕೂಡ ರಜೆ ಏನಿತ್ತಲ್ಲ ಅದನ್ನೆಲ್ಲವನ್ನೂ ಕೂಡ ರದ್ದು ಮಾಡಲಾಗಿದೆ. ಈಗ ಭಾರತದ ಸಿಚುವೇಶನ್ ಅನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಯಾಕಂತಂದ್ರೆ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಗಳೇನಿದೆ, ಆ 3 ಜಿಲ್ಲೆಗಳು ಸೆನ್ಸಿಟಿವ್ ಕ್ಷೇತ್ರವಾಗಿದೆ. ಒಂದು ಮಂಗಳೂರು, ಒಂದು ಉತ್ತರ ಕನ್ನಡ. ಮಂಗಳೂರು, ಉತ್ತರ ಕನ್ನಡ ಯಾಕೆ ಅಂತಂದ್ರೆ ಮಂಗಳೂರು, ಉತ್ತರ ಕನ್ನಡ ಭಾರಿ ಒಂದು ಸೆನ್ಸಿಟಿವ್ ಪ್ಲೇಸ್ ಆಗಿದೆ. ಯಾಕಂತಂದ್ರೆ ಗಲಾಟೆ ಅಂತ ಬಂದ್ರೆ ಮಂಗಳೂರು ಹಾಗೂ ಉತ್ತರ ಕನ್ನಡದಲ್ಲಿ ಈ ಹಿಂದೂ ಮುಸ್ಲಿಂ ಗಲಾಟೆಗಳು ಕೂಡ ಜಾಸ್ತಿ ಆಗುತ್ತೆ. ಎಲ್ಲಾದ್ರೂ ಏನಾದ್ರೂ ಆಗ್ಬಿಡುತ್ತೇನೋ ಎನ್ನುವಂತಹ ಕಾರಣಕ್ಕಾಗಿ ಎಲ್ಲ ಪೊಲೀಸರ ರಜೆಯನ್ನು ಕೂಡ ರದ್ದು ಮಾಡಲಾಗಿದೆ ಎನ್ನುವಂತಹ ವಿಚಾರವನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತಯಾರಿ ಅಂತೂ ಮಾಡ್ಕೊಳ್ಬೇಕಲ್ಲ. ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು, ಎಸೆನ್ಷಿಯಲ್ ಕಮಾಡಿಟೀಸು, ಹಾಲು ಇರ್ಬೋದು, ನೀರು ಇರ್ಬೋದು, ತರಕಾರಿ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಆಸ್ಪತ್ರೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋದಿರ್ಬೋದು. ಒಂದು ವೇಳೆ ಏನಾದರೂ ಅಂಥ ಘಟನೆಗಳು ನಡೆದ್ರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ, ರಜೆ ಯಾರಿಗೂ ಕೊಡೋದಿಲ್ಲ. ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಬರುತ್ತೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ, ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ. ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು. ಎಲ್ಲ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಅದು ಸ್ವಲ್ಪ ಸಾಮಾನ್ಯವಾಗಿ ಯುದ್ಧದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಹಿಂದಿನ ಅನುಭವ ಏನು ಅಂತ ಹೇಳಿದರೆ ಕೋಸ್ಟಲ್ ಏರಿಯಾಸಲ್ಲಿ ತುಂಬ ಟೈಟಾಗಿರಬೇಕು ಅಂತೇಳಿ. ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದಲ್ಲಿ, ಆಮೇಲೆ ಉತ್ತರ ಕನ್ನಡದಲ್ಲಿ ಎಲ್ಲಿ ಕೋಸ್ಟಲ್ ಲೈನ್ ಬರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ. ಈಗಾಗಲೇ ನಾವು ನಮ್ಮ ಕೋಸ್ಟಲ್ 2-3 ಲೇಯರ್ ಇದೆ ಕೋಸ್ಟಲ್ನಲ್ಲಿ. ಒಂದು ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆ, ಅವ್ರ ಹತ್ರನೂ ಬೋಟ್ಗಳಿದ್ದಾವೆ, ಅವರು ಕೂಡ ಸ್ಪೆಷಲಿ ಟ್ರೈನ್ಡ್ ಪರ್ಸನಲ್ ಇದ್ದಾರೆ. ಆಮೇಲೆ 2ನೇದು ನೇವಿನವರು, ಅವರು ಕೂಡ ನಮ್ಮ ನೀರಿನಲ್ಲಿ ಅಂದರೆ ವಿದಿನ್ ದಿ ಇಂಟರ್ನ್ಯಾಷನಲ್ ಬಾರ್ಡರ್ ಅವ್ರದ್ದು ಒಂದು ಫೋರ್ಸ್ ಇರುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಬೇರೆ ರೀತಿಯಲ್ಲೇ ಅವರು ಫೋರ್ಸ್ ಇಟ್ಕೊಂಡಿರ್ತಾರೆ. ಅದೆಲ್ಲವೂ ಈಗಾಗಲೇ ಪ್ರಾರಂಭ ಆಗಿದೆ. ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತಯಾರಿ ಅಂತೂ ಮಾಡ್ಕೊಳ್ಬೇಕಲ್ಲ. ಈಗ ನಮಗೆ ದಿನನಿತ್ಯದ ಏನು ದೇಶದಲ್ಲಿ ಯುದ್ಧದ ಭೀತಿ ಇದೆ ಮತ್ತು ಏನು ಗಡಿ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗಳು, ವಿಶೇಷವಾಗಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನು ಅಲ್ಲಿ ಆಪರೇಟ್ ಮಾಡ್ತಾಯಿದ್ರು, ಅದರ ವಿರುದ್ಧ ಭಾರತ ಸರ್ಕಾರ, ನಮ್ಮ ಇಂಡಿಯನ್ ಆರ್ಮಿ ಕ್ರಮ ತಗೊಂಡಿದ್ದಾರೆ. ಮತ್ತು ಮುಂದೆ ಏನಾದರೂ ಕೂಡ ಇದು ಎಸ್ಕಲೇಟ್ ಆದರೆ, ಹೆಚ್ಚಾದರೆ ಯುದ್ಧದ ಪರಿಸ್ಥಿತಿ ಬರ್ಬೋದು ಅಂಥೇಳಿ ಈಗಾಗಲೇ ಕೇಂದ್ರ ಸರ್ಕಾರ
ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಸೂಚನೆಗಳನ್ನು, ಅಡ್ವೈಸರಿಗಳನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕ್ರಮಗಳನ್ನು ಜರುಗಿಸಿದ್ದೇವೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ಹೆಚ್ಚು ಸೆಕ್ಯುರಿಟಿಗಳನ್ನು ಹಾಕೋದರ ಮೂಲಕ ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಬೇರೆ ಏನಾದರೂ ಚಟುವಟಿಕೆಗಳು